ಸೀಸನ್ 11 ಸೆಪ್ಟೆಂಬರ್ 29ರಿಂದ. ಬಿಗ್ ಬಾಸ್ಗೆ ಕ್ಷಣಗಣನೆ. ಇವರೇ ನೋಡಿ ದೊಡ್ಡ ಮನೆಗೆ ಹೋಗ್ತಿರೋ ಸಂಭಾವ್ಯ ಸ್ಪರ್ಧಿಗಳು. ಬಿಗ್ ಬಾಸ್ ಕನ್ನಡ 11ನೇ ಸೀಸನ್ ಇದೇ 29ರಿಂದ ಆರಂಭವಾಗಲಿದೆ. ಕಿಚ್ಚ ಸುದೀಪ್ ಅವರೇ ನಡೆಸಿಕೊಡಲಿರುವ ಈ ಶೋನಲ್ಲಿ ಸ್ಪರ್ಧಿಗಳು ಯಾರು ಎಂಬ ಬಗ್ಗೆ ಸಂಭಾವ್ಯ ಪಟ್ಟಿ ಈ ರೀತಿಯಾಗಿದೆ. ಬಿಗ್ ಬಾಸ್ 11ರಲ್ಲಿ ಯಾರ್ಯಾರು ಇರಲಿದ್ದಾರೆ ಎಂಬ ಬಗ್ಗೆ ಇದಾಗಲೇ ಕೆಲವಷ್ಟು ಮಾಹಿತಿ ಸಿಕ್ಕಿದೆ. ಸಂಭಾವ್ಯ ಪಟ್ಟಿ ಹೊರಬಂದಿದ್ದು ಈ ಬಾರಿ ಈ ಸ್ಪರ್ಧಿಗಳು ದೊಡ್ಡ ಮನೆ ಒಳಗೆ ಹೋಗಲಿದ್ದಾರೆ ಎನ್ನಲಾಗುತ್ತಿದೆ. ಹಾಗಿದ್ರೆ ಅವರು ಯಾರು ಎಂಬುದರ ಜೊತೆಗೆ ಕಿರು ಪರಿಚಯವನ್ನ ಇಲ್ಲಿ ಮಾಡಲಾಗಿದೆ. ನಿಮ್ಮ ನೆಚ್ಚಿನ ಸ್ಟಾರ್ ಯಾರಾದರೂ ಇದ್ದಾರಾ ನೋಡ್ಬಿಡಿ. ಈ ಮೊದಲೇ ಹೇಳಿದಂತೆ ಸೆಪ್ಟೆಂಬರ್ 29ರ ಭಾನುವಾರದಂದು 18 ಸ್ಪರ್ಧಿಗಳ ಗ್ರ್ಯಾಂಡ್ ಎಂಟ್ರಿಯೊಂದಿಗೆ ಪ್ರೀಮಿಯರ್ ಶೋನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಸಂಜೆ 6 ಗಂಟೆಗೆ ಕಲರ್ಸ್ ಕನ್ನಡದಲ್ಲಿ ಶೋ ಆರಂಭವಾಗಲಿದೆ. ಇನ್ನು ಸ್ಯಾಂಡಲ್ವುಡ್ನ ನಟಿ ಪ್ರೇಮಾ, ಸ್ಯಾಂಡಲ್ವುಡ್ ಬ್ಯೂಟಿ ಎವರ್ಗ್ರೀನ್ ತಾರೆ ಪ್ರೇಮಾ ಬಿಗ್ ಬಾಸ್ 11ರ ಮನೆ ಪ್ರವೇಶಿಸಲಿದ್ದಾರೆ ಎನ್ನಲಾಗಿದೆ. ಈಗಾಗಲೇ ಮಹಾನಟಿ ಶೋ ಮೂಲಕ ಕಿರುತೆರೆಗೆ ಕಾಲಿಟ್ಟಿರುವ ಪ್ರೇಮಾ ಬಿಗ್ ಬಾಸ್ ಮನೆಗೆ ಕಾಲಿಡ್ತಾರಾ ಎಂದು ಅಭಿಮಾನಿಗಳು ಕಾತುರರಾಗಿದ್ದಾರೆ. ಹರೀಶ್ ನಾಗರಾಜು, ಜನಪ್ರಿಯ ಟಿವಿ ನಿರೂಪಕ ಹರೀಶ್ ನಾಗರಾಜು ಅವರು ಈ ಬಾರಿ ಇರಲಿದ್ದಾರೆ ಎನ್ನಲಾಗಿದೆ. ಕಳೆದ ಸೀಸನ್ನಲ್ಲಿ ಅವರ ಮಾಜಿ ಸಹೋದ್ಯೋಗಿ ಗೌರೀಶ್ ಅಕ್ಕಿ ಮನೆಗೆ ಪ್ರವೇಶಿಸಿದ್ದರು. ಅಮೂಲ್ಯ ಭಾರದ್ವಾಜ್, ದಾಸ ಪುರಂದರ ಮತ್ತು ಬೃಂದಾವನದಲ್ಲಿ ನಟಿಸಿರುವ ನಟಿ ಅಮೂಲ್ಯ ಭಾರದ್ವಾಜ್ ಅವರು ಮತ್ತೊಂದು ಸಂಭಾವ್ಯ ಸ್ಪರ್ಧಿಯಾಗಿದ್ದು ಅವರು ಆಫರ್ ಅನ್ನ ಒಪ್ಪಿಕೊಳ್ತಾರಾ ಅಂತ ಅಭಿಮಾನಿಗಳು ಊಹಿಸುತ್ತಿದ್ದಾರೆ. ಮಾನಸ ತುಕಾಲಿ ಸಂತೋಷ್, ಕನ್ನಡ ಕಿರುತೆರೆ ಪ್ರೇಕ್ಷಕರಿಗೆ ಪರಿಚಿತ ಮುಖ. ಗಿಚ್ಚು ಗಿಲಿಗಿಲಿ ಸೀಸನ್ 3ರ ರನ್ನರ್ ಅಪ್ ಮಾನಸ ತುಕಾಲಿ ಸಂತೋಷ್ ಈ ಬಾರಿ ಸ್ಪರ್ಧಿಗಳ ಸಂಭಾವ್ಯ ಪಟ್ಟಿಯಲ್ಲಿ ಇದ್ದಾರೆ. ಹುಲಿ ಕಾರ್ತಿಕ್, ಸಂಭಾವ್ಯ ಸ್ಪರ್ಧಿಗಳ ಪೈಕಿ ಹಾಸ್ಯ ನಟ ಹುಲಿ ಕಾರ್ತಿಕ್ ಅವರ ಹೆಸರು ಕೂಡ ಇದೆ. ಗಿಚ್ಚು ಗಿಲಿಗಿಲಿ 3ರ ವಿಜೇತರಾಗಿರುವ ಇವರು ಹಾಸ್ಯಕ್ಕೆ ಹೆಸರುವಾಸಿ ಆಗಿದ್ದಾರೆ. ಐಶ್ವರ್ಯ ರಂಗರಾಜನ್, ಮಗಳು ಜಾನಕಿ ಚಿತ್ರದಲ್ಲಿನ ಪಾತ್ರಕ್ಕೆ ಹೆಸರುವಾಸಿಯಾಗಿರುವ ಗಾಯಕಿ ಮತ್ತು ನಟಿ ಐಶ್ವರ್ಯ ರಂಗರಾಜನ್ ಕೂಡ ದೊಡ್ಡ ಮನೆ ಪ್ರವೇಶಿಸಲಿದ್ದಾರೆ ಎನ್ನಲಾಗುತ್ತಿದೆ. ಹಿನ್ನೆಲೆ ಗಾಯಕಿಯಾಗಿಯೂ ಕೂಡ ಇವರು ಗುರುತಿಸಿಕೊಂಡಿದ್ದಾರೆ. ಭವ್ಯ ಗೌಡ, ಭವ್ಯ ಈ ಹಿಂದೆ ಗೀತಾ ಧಾರಾವಾಹಿಯಲ್ಲಿ ಕೆಲಸ ಮಾಡಿದ್ರು. ಅವರು ಬಿಗ್ ಬಾಸ್ ಕನ್ನಡ ಮಿನಿ ಸೀಸನ್ ನಲ್ಲಿಯೂ ಕೂಡ ಕಾಣಿಸಿಕೊಂಡಿದ್ದರು. ದೀಪಕ್ ಗೌಡ, ಒಲವಿನ ಪಾಷಾ ಚಿತ್ರದ ಮೂಲಕ ಖ್ಯಾತಿ ಪಡೆದ ಕನ್ನಡದ ನಟ ಅಕ್ಷಯ್ ನಾಯಕ್ ಮನೆ ಪ್ರವೇಶಿಸುವ ಸಾಧ್ಯತೆ ಇದೆ. ಗೌರವ ಶೆಟ್ಟಿ, ಬಿಗ್ ಬಾಸ್ ಕನ್ನಡ 11ರ ಮನೆಗೆ ನಟ ಗೌರವ ಶೆಟ್ಟಿ ಪ್ರವೇಶಿಸುವ ಸಾಧ್ಯತೆ ದಟ್ಟವಾಗಿದೆ. ಲೇಖಿ ಗೋಸ್ವಾಮಿ, ತಮ್ಮ ಯೂಟ್ಯೂಬ್ ಚಾನೆಲ್ ಲೇಖಿ ರೈಡರ್ ಮೂಲಕ ಗಮನ ಸೆಳೆದ ಸಾಮಾಜಿಕ ಮಾಧ್ಯಮದ ವ್ಯಕ್ತಿ ಲೇಖಿ ಗೋಸ್ವಾಮಿ ಅವರು ಬಿಗ್ ಬಾಸ್ ಕನ್ನಡ 11ರಲ್ಲಿ ಸ್ಪರ್ಧಿಸುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಅದ್ವಿತಿ ಮತ್ತು ಅಶ್ವಿತಿ ಶೆಟ್ಟಿ, ಕನ್ನಡ ಚಿತ್ರೋದ್ಯಮದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಮಂಗಳೂರಿನ ಪ್ರಖ್ಯಾತ ಅವಳಿ ಸಹೋದರಿಯರಾದ ಅದ್ವಿತಿ ಮತ್ತು ಅಶ್ವಿತಿ ಶೆಟ್ಟಿ ಕೂಡ ಕಾರ್ಯಕ್ರಮದ ಭಾಗವಾಗಲಿದ್ದಾರೆ ಎಂಬ ವದಂತಿಗಳಿವೆ. ಅಥವಾ ಇಬ್ಬರಲ್ಲಿ ಒಬ್ಬರಾದರೂ ಮನೆಗೆ ಪ್ರವೇಶಿಸುತ್ತಾರೆಯೇ ಎಂಬುದು ಸ್ಪಷ್ಟವಾಗಿಲ್ಲ. ಇವರ ಹೊರತಾಗಿ ರೀಲ್ಸ್ ರೇಷ್ಮಾ, ಚಂದ್ರಪ್ರಭಾ, ರಾಘವೇಂದ್ರ, ಜಾಹ್ನವಿ, ಶರ್ಮಿತಾ ಗೌಡ, ತ್ರಿವಿಕ್ರಮ್, ಸುಕೃತಾ ನಾಗ್, ಗೌತಮಿ ಜಾಧವ್ ಮತ್ತು ಶರತ್ ಕುಮಾರ್ ಅವರಂತಹ ಪ್ರಭಾವಿಗಳ ಹೆಸರು ಕೂಡ ಚಾಲ್ತಿಯಲ್ಲಿದೆ. ಕೌಂಟ್ ಡೌನ್ ಆರಂಭವಾಗುತ್ತಿದ್ದಂತೆ ಈ ಸ್ಟಾರ್ಗಳಲ್ಲಿ ಯಾರು ಬಿಗ್ ಬಾಸ್ ಕನ್ನಡ 11ರ ಮನೆಗೆ ಕಾಲಿಡ್ತಾರೆ ಮತ್ತು ವಿಜೇತರಾಗಿ ಹೊರಹೊಮ್ಮುತ್ತಾರೆ ಎನ್ನುವುದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.